ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ಮಾತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವರ್ಷಗಳಿಂದ ಜನಜನಿತವಾಗಿರ್ತಕ್ಕಂಥ ಮಾತು. ವೈದ್ಯರು ಯಾವುದೇ ನಾರಾಯಣನಿಗಿಂತಲೂ ಕೂಡ ಹರಿಗಿಂತಲೂ ಕಡಿಮೆ ಅಲ್ಲ. ವೈದ್ಯರು ದೇವರಿದ್ದಂತೆ, ವೈದ್ಯರು ಪ್ರಾಣ ಉಳಿಸುವವರು, ವೈದ್ಯರು ಜೀವ ದಾನ ಮಾಡುವವರು ಅನ್ನೋದರ ಅರ್ಥ ಈ ಮಾತಿನ ಅರ್ಥ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ, ಜೀವ ಉಳಿಸೋದು ದೂರದ ಮಾತು, ಜೀವವನ್ನು ತೆಗೆಯುವಂಥ ವೈದ್ಯರೇ ಹೆಚ್ಚಾಗಿಬಿಟ್ಟಿದ್ದಾರೆ. ಅದರಲ್ಲೂ ನಮ್ಮ ರಾಜ್ಯಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವಂಥ ಅಂಧಾದುಂದಿತನ, ನಿರ್ಲಕ್ಷ್ಯ, ಬಡ ರೋಗಿಗಳನ್ನು ಅವರು ಕಾಣುವಂಥ ರೀತಿ ಮತ್ತು ವರ್ತಿಸುವ ವರ್ತನೆ ಇವೆಲ್ಲವೂ ಕೂಡ ನಾವು ಯಾವ ದೇಶದಲ್ಲಿದ್ದೀವಿ, ಭಾರತ ದೇಶದಲ್ಲಿದ್ದೀವ, ಸುಸಂಸ್ಕೃತ ಸಮಾಜದಲ್ಲಿದ್ದೀವ, ಸ್ವತಂತ್ರ ಭಾರತದಲ್ಲಿದ್ದೀವ, ನಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು ನಾವು ಓಟು ಹಾಕಿ ಕಳಿಸಿದಂಥವರೇನಾ, ಅಥವಾ ಈ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡ್ತಾರಲ್ಲ ಅದು ನಮ್ಮದೇ ಟ್ಯಾಕ್ಸ್ ಹಣದಿಂದ ನಡೀತಾ ಇರ್ತಕ್ಕಂಥದ್ದ, ಅವರ ಹೊಟ್ಟೆಗೆ ಊಟ ಕೂಡ ನಮ್ಮದೇ ಹಣದಿಂದ ಹೋಗ್ತಾ ಇರ್ತಕ್ಕಂಥದ್ದ ಸಾರ್ವಜನಿಕರಿಂದ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ. ಯಾಕೆ ಈ ಮಾತೀಗ ಹೇಳ್ತಾ ಇದ್ದೀನಿ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಒಂದು ಘನಘೋರ ಸಾವು ಸಂಭವಿಸಿಬಿಟ್ಟಿದೆ. ಅದರಲ್ಲೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮನ ಕಲಕುವ, ಕರಳು ಹಿಂಡುವ ಒಂದು ಸಾವು ಸಂಭವಿಸಿಬಿಟ್ಟಿದೆ. ನಿಜವಾಗ್ಲೂ ಈ ಸಾವನ್ನು ನೋಡಿದರೆ ಒಂದು ರೀತಿಯ ಜೀವನದ ಮೇಲೇನೆ ಜಿಗುಪ್ಸೆ, ಬೇಸರ, ಬೇಜಾರು ಎಲ್ಲವೂ ಕೂಡ ಆಗುವಂಥದ್ದು. ಪಾಪ ತನ್ನದಲ್ಲದ ತಪ್ಪಿಗೆ, ತಾನು ಮಾಡದ ತಪ್ಪಿಗೆ ಆ ವ್ಯಕ್ತಿ ಇವತ್ತು ಇಹಲೋಕವನ್ನೇ ತ್ಯಜಿಸಿ ಹೋಗಿಬಿಟ್ಟಿದ್ದಾನೆ. ಮತ್ತು ಆತನನ್ನೇ ನಂಬಿಕೊಂಡಿದ್ದ ಆತನ ಹೆಂಡತಿ ಮತ್ತು 4 ಮಕ್ಕಳನ್ನು ಆತ ಅನಾಥರನ್ನಾಗಿ ಮಾಡಿ ಹೋಗಿಬಿಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಅದೇ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ, ಅಲ್ಲಿನ ವೈದ್ಯರ ತಂಡ, ಅವರ ದುರ್ವರ್ತನೆ, ಅವರ ದುರಹಂಕಾರ, ಅವರ ನಿರ್ಲಕ್ಷ್ಯ, ಬಡವರ ಕಡೆಗಿನ, ಬಡ ರೋಗಿಗಳ ಕಡೆಗಿನ ಅವರ ದಿವ್ಯ ನಿರ್ಲಕ್ಷ್ಯ ಮತ್ತು ಅಸಡ್ಡೆಯೇ ಕಾರಣ. ಮತ್ತು ಅವರ ಒಂದು ರೀತಿಯ ಯಾವುದೇ ರೀತಿಯ ಮಾನವೀಯತೆ ಇಲ್ಲದಂಥ ಒಂದು ವರ್ತನೆ ಇದೆಯಲ್ಲ, ಅದು ಇವತ್ತು ಒಂದು ಕುಟುಂಬವನ್ನು ಅಕ್ಷರಶಃ ಕತ್ತಲೆಗೆ ದೂಡಿದೆ, ಅನಾಥರನ್ನಾಗಿ ಮಾಡಿಬಿಟ್ಟಿದೆ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೀನಿ ಶಾ ನವಾಜ್ ಅನ್ನುವಂಥ 45 ವರ್ಷದ ಒಬ್ಬ ವ್ಯಕ್ತಿ, ಬೆಂಗಳೂರಿನವನೇ. ಅವನು ಕಳೆದ ಮಾರ್ಚ್ ತಿಂಗಳ 3ರಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಸಣ್ಣ ಗಡ್ಡೆ ಇದೆ, ಜನನಾಂಗದ ಬಳಿ ಒಂದು ಸಣ್ಣ ಗಡ್ಡೆ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗ್ತಾನೆ. ಆದರೆ ಇಲ್ಲಿನ ದುರುಳ ವೈದ್ಯರು ಆ ಜನನಾಂಗದ ಬಳಿಯ ಗಡ್ಡೆಯನ್ನು ತೆಗೆಯೋದರ ಬದಲು ಆಪರೇಷನ್ ಮಾಡಿ ಜನನಾಂಗವನ್ನೇ ತೆಗೆದುಬಿಟ್ಟಿದ್ದಾರೆ. ನೋಡಿ, ಒಬ್ಬ ಗಂಡಸು ಅಥವಾ ಹೆಂಗಸು ಜನನಾಂಗ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ತುಂಬ ಕ್ಷುಲ್ಲಕವಾಗಿ, ತುಂಬ ಸಿಲ್ಲಿಯಾಗಿ ಥಿಂಕ್ ಮಾಡುವಂಥದ್ದಲ್ಲ. ಆದರೂ ಕೂಡ ಈ ಪರಿಸ್ಥಿತಿ ನಡೆದು ಬಿಟ್ಟಿದೆ ವೈದ್ಯರ ನಿರ್ಲಕ್ಷ್ಯದಿಂದಲೋ ಅಥವಾ ಅವರ ಕಡಿಮೆ ತಿಳುವಳಿಕೆಯಿಂದಲೋ ಅಥವಾ ಅದು ಯಾರಿನ್ನು ಟ್ರೈನಿ ಡಾಕ್ಟರ್ಗಳು ಮಾಡಿದ್ರೋ ಅಥವಾ ಒಂದು ಪ್ರಯೋಗದ ಶಿಶುವನ್ನಾಗಿ ಈ ಥರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳನ್ನು ಬಳಸ್ಕೊಳ್ಳಾಗುತ್ತೆ. ನೀವು ಯಾವುದೇ ಸಮಸ್ಯೆ ಅಂತ ಹೋದರೂ ಕೂಡ ಅಲ್ಲಿ ಟ್ರೈನಿ ಡಾಕ್ಟರ್ಗಳಿರ್ತಾರೆ, ಟ್ರೈನಿ ನರ್ಸ್ಗಳಿರ್ತಾರೆ, ಟ್ರೈನಿ ಸಿಸ್ಟರ್ಗಳಿರ್ತಾರಲ್ಲ, ಇವರೆಲ್ಲರೂ ಕೂಡ ಅಲ್ಲಿನ ರೋಗಿಗಳನ್ನು ಪ್ರಯೋಗ ಶಿಶುಗಳನ್ನಾಗಿ ಬಳಸ್ಕೊಳ್ತಾರೆ. ಶಿಶು ಅಂತಂದ್ರೆ ಮಗು ಅಂತ ನಾನು ಹೇಳ್ತಾ ಇಲ್ಲ, ಒಂದು ರೀತಿ ಎಕ್ಸ್ಪೆರಿಮೆಂಟ್ಗಳನ್ನಾಗಿ ಬಳಸ್ಕೊಳ್ತಾರೆ. ಅದಾಗಿದೆಯಾ ಅಥವಾ ನಿಜವಾಗ್ಲೂ ಅಲ್ಲಿ ನುರಿತ ಡಾಕ್ಟರ್ರವರ ದಿವ್ಯ ನಿರ್ಲಕ್ಷ್ಯದಿಂದಾನೇ ಇದಾಗಿದೆಯಾ? ಓಕೆ, ಅದು ಜನನಾಂಗನವನ್ನೇ ತೆಗೆದುಬಿಟ್ರಲ್ಲ, ಅಲ್ಲಿಗೆ ನಿಂತು ಹೋಯ್ತಾ? ಅಲ್ಲಿಗೆ ನಿಲ್ಲಿಲ್ಲ. ಸಮಸ್ಯೆ ಏನಾಯಿತು, 3-4 ದಿನಗಳ ಕಾಲ ಜನನಾಂಗವನ್ನು ರಿಮೂವ್ ಮಾಡಿದ ಮೇಲೆ ಅಲ್ಲಿಗೆ ಹೊಲಿಗೆಯನ್ನೇ ಹಾಕಿಲ್ಲ. ಅದು ಹೋಗ್ಲಿ ಕಣ್ರಿ, ಎಂಥ ಅಮಾನವೀಯತೆ ಅಂತಂದರೆ ಆ ಹೊಲಿಗೆಯೇ ಹಾಕದೇ ಇರ್ತಕ್ಕಂಥ ರೋಗಿಯನ್ನು 2-3 ದಿನಗಳಲ್ಲೇ, ಇನ್ನೂ ಆ ಗಾಯ ವಾಸಿಯಾಗದ ಮುಂಚೆನೇ ಆ ರೋಗಿಯನ್ನು ಮತ್ತು ಆತನ ಹೆಂಡತಿಯನ್ನು ಆ ಆಸ್ಪತ್ರೆಯಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಒತ್ತಾಯ ಮಾಡಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ.
ಪರಿಣಾಮ ಏನಾಗಿದೆ, ಆತ ಅದೇ ಆಸ್ಪತ್ರೆಯ ಅದೇ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಫುಟ್ಪಾತ್ಗಳಲ್ಲೇ ಅಲ್ಲೇ ಮಲಗಿ 3-4 ದಿನ ಆತ ಕಳೆದು ಬಿಟ್ಟಿದ್ದಾನೆ. ನಾಳೆನಾದರೂ ನನಗೆ ಮತ್ತೆ ರೀಅಡ್ಮಿಷನ್ ಸಿಗ್ಬೋದಾ, ನಾಳೆನಾದರೂ ಮತ್ತೆ ನನಗೆ ಅವಕಾಶ ಸಿಗ್ಬೋದಾ, ಮತ್ತೆ ನನ್ನ ಆರೋಗ್ಯವನ್ನು ಸರಿಪಡಿಸ್ಕೋಬೋದಾ ಅನ್ನುವಂಥದ್ದು ಏನಾಗಿದೆ ನೋಡಿ. ಅಲ್ಲಿಂದ ಮತ್ತೆ 10-15 ದಿನಗಳ ಕಾಲ ಮನೆಗೆ ಹೋಗಿ ಅಲ್ಲೂ ಕೂಡ ಸುಮಾರು 15-20 ದಿನಗಳ ಕಾಲ ಕಂಟಿನ್ಯೂ ಆಗಿ ಬ್ಲೀಡ್ ಆಗಿದೆ. ಬ್ಲೀಡ್ ಆಗಿರೋ ಪರಿಣಾಮ ನರಳಿ ಆತ ವಿಕ್ಟೋರಿಯಾ ಆಸ್ಪತ್ರೆಯ ಫುಟ್ಪಾತ್ಗಳಲ್ಲೂ ಕೂಡ ಕಾಲ ಕಳೆದಿರ್ತಕ್ಕಂಥ ಅಂತಹ ರೋಗಿ ಗಂಡನನ್ನು ಇಟ್ಕೊಂಡು ಫುಟ್ಪಾತ್ನಲ್ಲೇ ತನ್ನ ಗಂಡನನ್ನು ಉಳಿಸ್ಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡಿ ಪರದಾಡಿ ಅಲ್ಲಿನ ಡಾಕ್ಟರ್ಗಳಲ್ಲಿ ಕಾಡಿ ಬೇಡಿ ಅಲ್ಲಿನ ಯಕಶ್ಚಿತ್ ಈ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರಲ್ಲ ಅವ್ರ ಹತ್ರನೂ ಕೂಡ ಕಾಡಿ ಬೇಡಿ ಉಳಿಸ್ಕೊಳ್ಳೋಕ್ಕಾಗದೆ ಇವತ್ತು ಆ ಮಹಿಳೆ ಕೈ ಚೆಲ್ಬಿಟ್ಟಿದ್ದಾಳೆ. ಶರ್ಲಿ ಅನ್ನುವಂಥ ಒಬ್ಬ ಮಹಿಳೆ. ಆ ಮಹಿಳೆಗೆ 4 ಜನ ಮಕ್ಕಳು. ಇವತ್ತು ಆ ಮಹಿಳೆಗೂ ಕೂಡ ಸ್ವತಃ ಅವರ ಪೋಷಕರಿಲ್ಲ, ತಂದೆ ತಾಯಿ ಇಲ್ಲ. ಈತ ಕಡೆ ಆ ಮಹಿಳೆಗೆ ತಂದೆ ತಾಯಿಯೂ ಇಲ್ಲ, ಜೊತೆಗೆ 4 ಮಕ್ಕಳು, ದುಡಿಯೋ ಗಂಡನೂ ಇಲ್ಲ, ಎಲ್ಲರೂ ಬಿಟ್ಟು ಅನಾಥವಾಗಿಬಿಟ್ಟಿದ್ದಾರೆ. ಆ ಮಹಿಳೆಯ ಮುಖವನ್ನು ಒಮ್ಮೆ ನೋಡಿದ್ರೆ ಕರಳು ಕಿತ್ತು ಬರ್ತಕ್ಕಂಥ. ಯಾಕೆ ಈ ನಿರ್ಲಕ್ಷ್ಯ, ಯಾಕೆ ಈ ತರಹದ ಅಮಾನವೀಯತೆ, ಯಾಕೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಥ ಒಂದು ಪ್ರಕರಣಗಳು ನಡೆಯುತ್ತೆ? ಇದು ಶಾ ನವಾಜ್ ಅನ್ನುವಂಥ ವ್ಯಕ್ತಿಯದ್ದು ಒಂದೇ ಒಂದು ಪ್ರಕರಣ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯ ಈ ಥರದ 10 ಪ್ರಕರಣಗಳು ನಡೆಯುತ್ತೆ. ಅಂದರೆ ಇವರ ನಿರ್ಲಕ್ಷ್ಯಕ್ಕೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ದಾದಿಯರು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಾನ್ ಅಫಿಷಿಯಲ್ ಸ್ಟಾಫ್, ಅಫಿಷಿಯಲ್ ಸ್ಟಾಫ್ ಮತ್ತು ಬೇರೆ ಬೇರೆ ರೀತಿಯ ಕೆಲಸ ಮಾಡುವಂಥವ್ರು ಎಲ್ಲರ ದೌರ್ಜನ್ಯ ಮೇರೆ ಬಿಟ್ಟಿರುತ್ತೆ. ನೀವು ನೋಡಿ, ಅಲ್ಲಿ ದಾದಿಯರು ನರ್ಸ್ಗಳು ದೂರದ ಮಾತ್ಕೊಂಡ್ರಿ, ಅಲ್ಲಿ ಸೆಕ್ಯೂರಿಟಿಗೆ ನಿಲ್ಲಿಸ್ಕೊಂಡಿರ್ತಾರಲ್ಲ, ತಿಂಗಳಿಗೆ 10,000 ರೂಪಾಯಿನೋ 12,000 ರೂಪಾಯಿನೋ ಕೊಟ್ಟು ಅವರ ಜೋರು ಜಬರ್ದಸ್ತನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾರನ್ನು ಕೂಡ ಮರ್ಯಾದೆ ಕೊಡದೆ, ಯಾರನ್ನು ಕೂಡ ನಾಯಿಗಿಂತ ಕಡೆಯಾಗಿ ಅವರು ಟ್ರೀಟ್ ಮಾಡಿ, ಬಿಹೇವ್ ಮಾಡಿ ಅವರನ್ನು ಹಚ ಅನ್ನೋ ರೀತಿ ಅಲ್ಲಿಗೆ ಬರುವಂಥ ರೋಗಿಗಳನ್ನು ಅವರು ವರ್ತಿಸ್ತಾ ಈ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಖಂಡಿತ ಇದು ಒಂದು ಘಟನೆ ಅಷ್ಟೇ ಅಲ್ಲ, ಇದು ಕೇವಲ ಬೆಂಗಳೂರಿನಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ಸಮಸ್ಯೆ ಅಷ್ಟೇ ಅಲ್ಲ. ಇದು ಶಿವಾಜಿನಗರದಲ್ಲಿರ್ತಕ್ಕಂಥ ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲೂ ಕೂಡ ಇದೇ ಪರಿಸ್ಥಿತಿ, ಮತ್ತು KC ಜನರಲ್ ಆಸ್ಪತ್ರೆ ಮಲ್ಲೇಶ್ವರಮಲ್ಲೂ ಕೂಡ ಇದೇ ಪರಿಸ್ಥಿತಿ, ಜಯನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲೂ, ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಹಾಗಾಗಿ ಈ ಸರ್ಕಾರಿ ಆಸ್ಪತ್ರೆಗಳು, ಈ ಸಮಸ್ಯೆ ನಿಮ್ಮ ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಇರಬಹುದು. ಈ ಥರದ ನಿರ್ಲಕ್ಷ್ಯ, ದುರ್ವರ್ತನೆ, ಒಂದು ರೀತಿ ಅಸಡ್ಡೆ, ರೋಗಿಗಳನ್ನು ಒಂದು ರೀತಿ ಪ್ರಾಣಿಗಳ ಥರ ಕಾಣುವಂಥ ಪರಿಸ್ಥಿತಿ ಇರಬಹುದು. ಆದರೆ ಯಾರು ಮಾನವೀಯತೆ, ಮನುಷ್ಯತ್ವ ಯಾರು ತೋರಿಸ್ಬೇಕಾಗಿದೆ? ಅಲ್ಲಿನ ಸಿಬ್ಬಂದಿಗಳು ತೋರಿಸ್ಬೇಕಾಗಿದೆ. ಅಲ್ಲಿನ ಡಾಕ್ಟರ್ಗಳು, ಅಲ್ಲಿನ ಅಧೀಕ್ಷಕರು, ಅಲ್ಲಿರ್ತಕ್ಕಂಥ DHOಗಳು, ಡಿಸ್ಟಿಕ್ ಹೆಲ್ತ್ ಆಫೀಸರ್ಸ್ಗಳು, THOಗಳು, ತಾಲೂಕ್ ಹೆಲ್ತ್ ಆಫೀಸರ್ಗಳು ಮೇದು ಕೊಬ್ಬಿದ ಕೋಣಗಳಂತೆ ಇದ್ದು ಬಿಡ್ತಾರೆ. ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಇಂತಿಷ್ಟು ಹಣ, ಇಂತಿಷ್ಟು ಲಂಚ ಅನ್ನೋಂಥದ್ದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹಾಗಿದ್ರೇ ಅವರು ಟ್ರೀಟ್ಮೆಂಟ್ಗಳು ಕೊಡ್ತಾರೆ. ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಮನ ಹರಿಸೋಕೆ ಯಾರೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಕುರ್ಚಿ ಉಳಿಸ್ಕೊಳ್ಳೋವಂಥದ್ದು ಮತ್ತು ಸಚಿವ ಸಂಪುಟದಿಂದ ತಮ್ಮನ್ನು ಕೈಬಿಡದೇ ಇರುವಂಥದ್ದನ್ನು ನೋಡ್ಕೊಳ್ಳೋದ್ರಲ್ಲೇ ಸಮಯ ಆಗ್ತಾ ಇದೆ. ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ, ನೀವು ಒಳ್ಳೆ ವ್ಯಕ್ತಿ ಅನ್ನುವಂಥದ್ದನ್ನು ಕೇಳಿದ್ದೀವಿ, ಆದರೆ ನೀವು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಾ ನವಾಜ್ ಅನ್ನುವಂಥ ಒಂದು ದುಡಿಯುವ ಮನೆಯ ವ್ಯಕ್ತಿ ಇವತ್ತು ಸತ್ತು ಆತ ಗೋರಿ ಸೇರಿಬಿಟ್ಟಿದ್ದಾನೆ. ಅವನ ಕುಟುಂಬಕ್ಕೆ ಯಾರು ಹೊಣೆ? 4 ಜನ ಮಕ್ಕಳು, ಆ ಅನಾಥ ಮಕ್ಕಳನ್ನು ಇಟ್ಕೊಂಡು ಆ ಮಹಿಳೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಈ ಥರದ ಪ್ರಕ್ರಿಯೆಗಳು ಮೇಲಿಂದ ಮೇಲೆ ನಡೀತಾ ಇದ್ದರೆ ನೀವು ತೆಗೆದುಕೊಳ್ಳುವಂಥ ಕೆಲಸಗಳು ಏನು? ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಥವಾ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಕೊಂಡು ಕುತ್ಕೊಳ್ಳೋದಲ್ಲ, ವಿಧಾನಸೌಧದ ಕಚೇರಿಯಲ್ಲಿ ಕಾಲ ಕಳೆಯೋದಲ್ಲ. ದಿನೇಶ್ ಗುಂಡೂರಾವ್ ಅವರೇ, ಈ ಥರದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಗತ್ಯ ಒಂದು ತುರ್ತು ಸೇವೆಗಳನ್ನು ಮಾಡಿ ಆ ಒಂದು ಶುಶ್ರೂಷೆ ಇದೆಯಲ್ಲ, ಅದು ಬಡವರಿಗೆ ದಕ್ಕೋ ಹಾಗೆ, ಈ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಸರಳವಾಗಿ, ಸುಲಭವಾಗಿ ದಕ್ಕೋ ಹಾಗೆ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಅವಶ್ಯಕತೆ ಇದೆ. ಶಾ ನವಾಜ್ ಒಂದು ಎಕ್ಸಾಂಪಲ್ ಮಾತ್ರ. ಇಲ್ಲ ಅಂದರೆ ಅವರ ಶಾಪ ಇದೆಯಲ್ಲ, ಬಡ ರೋಗಿಗಳ ಶಾಪ ಇದೆಯಲ್ಲ, ಬಡವರ ಶಾಪ ಇದೆಯಲ್ಲ, ಅದು ಕೇವಲ ಆ ಇಲಾಖೆಯ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಅಧಿಕಾರಿಗಳಿಗಂತೂ ತಟ್ಟುತ್ತೆ. ಯಾಕಂದರೆ ಅವರ ಒಂದಷ್ಟು ಜನ ಒಳ್ಳೆಯವರು ಇರ್ಬೋದು, ಆದರೆ ಬಹುತೇಕರು ಪರಮ ಪಾಪಿಷ್ಟರು. ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಸರ್. ಹೋಗಿ ಯಾಕಿದ್ದೀರಂತ ಓಡಿ ನಮಗೆ ಓಡಿಸಿದ್ರು. ಇನ್ನೂ ಡಿಸ್ಚಾರ್ಜ್ ಆಗಿಲ್ವಾ ಅಂದಿರೋ. ಅದರಲ್ಲೇ ನಾವು ಏನು ಮಾಡಿದ್ವಿ, ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿಗೆ ಕಳಿಸಿದ್ರಲ್ಲ, ಅಲ್ಲೇ ಕೇಳಿದ್ದಕ್ಕೆ ಅಲ್ಲೇ ಇನ್ನೂ 2 ವಾರ ಬಿಟ್ಟು ಬಾ, ಇನ್ನೂ ಒಣಗಿಲ್ಲ, ವಾಸಿ ಆಗಿಲ್ಲ ಅಂತ 2 ವಾರ ಬಿಟ್ಟು ಅಷ್ಟು ಕೇರ್ಲೆಸ್ ಆಗಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಡಾಕ್ಟರ್ ಹತ್ರ ಫುಟ್ಪಾತಲ್ಲಿ ಮಲಗಿದ್ವಿ. ಅಲ್ಲಿಗೂ ಪ್ಲಾಸ್ಟಿಕ್ ಸರ್ಜರಿಯಲ್ಲೂ ಜಾಗ ನಮಗೆ, ಅಲ್ಲಿನೂ ಅಡ್ಮಿಟ್ ಮಾಡಿಲ್ಲ, ಇಲ್ಲಿನೂ ನಮಗೆ ಅಡ್ಮಿಟ್ ಮಾಡಿ ಫುಟ್ಪಾತಲ್ಲಿ 3 ದಿನ ಅಡ್ಮಿಟ್ ಆಗಿದ್ದು. 3 ದಿನ ನಾವು ರೋಡಲ್ಲಿ ಮಲ್ಕೊಂಡಿದ್ವಿ ಸರ್.
3 ದಿನ ಈ 4 ಮಕ್ಕಳಿಗೆ ಇಟ್ಕೊಂಡು ಅಲ್ಲೇ ಅಲ್ಲಿ ಇಲ್ಲಿ ಕೊಡಿದ ಊಟನ ತಿನ್ಕೊಂಡು ರೋಡಲ್ಲಿ ಮಲ್ಕೊಂಡಿದ್ವಿ ಸರ್. ನೀವು ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಬಹುತೇಕ ಅಧಿಕಾರಿಗಳು, ಡಾಕ್ಟರ್ಗಳು, ಎಲ್ಲ ತರಹದ ವರ್ಕರ್ಸು ಕೂಡ ಪರಮ ಪಾಪಿಗಳು, ಹಣಕ್ಕೆ ಬಾಯಿ ಬಿಟ್ಕೊಂಡು ನಿಂತಿರ್ತಕ್ಕಂಥ ಒಂದು ರೀತಿ ನರಕಾಸುರರಿದ್ದ ಹಾಗೆ ಅಂಥವ್ರನ್ನ ಒಂದು ಕಂಟ್ರೋಲಿಗೆ ತರಬೇಕಾಗಿದೆ. ಜೊತೆಗೆ ಈ ರಾಜ್ಯವನ್ನು, ಈ ಬಡ ಜನರನ್ನು ಒಂದು ರೀತಿ ನೆಮ್ಮದಿಯ ಬದುಕಂಗೆ ಮಾಡಬೇಕಾಗಿದೆ. ಮಾಡ್ತೀರಾ ಗೊತ್ತಿಲ್ಲ. ನಿಮ್ಮ ಮೇಲೊಂದು ಭರವಸೆ ಇದೆ, ನೀವು ಒಳ್ಳೆ ವ್ಯಕ್ತಿ ಅನ್ನುವಂಥದ್ದನ್ನು ಹೇಳಿದ್ದೀನಿ, ಅದನ್ನು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಕೇವಲ ಬೌರಿಂಗ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು, ರಾಜ್ಯಾದ್ಯಂತ ಇರತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಇದೇ ರೀತಿ ಒಂದು ರೀತಿ ಪರಿಸ್ಥಿತಿ ಅವ್ಯವಸ್ಥೆಯ ತಾಣವಾಗಿಬಿಟ್ಟಿದ್ದಾವೆ. ಅದನ್ನು ಕಂಟ್ರೋಲ್ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.